ಮಧ್ಯಪ್ರಾಚ್ಯದಲ್ಲಿನ ಯುದ್ಧಕ್ಕೆ 2 ವಾರ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತದ್ದು. ಕದನ ವಿರಾಮದ ಘೋಷಣೆ ಬೆನ್ನಲ್ಲೇ ಈಗ ಮತ್ತೊಂದು ಪೋಸ್ಟ್ ಹರಿದಾಡ್ತಾ ಇದೆ. ಇದು ವಿಶ್ವ ಶಾಂತಿಗೆ ಮಹತ್ವದ ದಿನ ಅಂತ ಟ್ರಂಪ್ ಬಣ್ಣಿಸ್ತಾ ಇರುವಂತದ್ದು. 40 ದಿನಗಳ ನಂತರದಲ್ಲಿ ಕೊನೆಗೂ 2 ವಾರಗಳ ವಿರಾಮವನ್ನ ಘೋಷಣೆ ಮಾಡಿರುವಂತದ್ದು. ಇದು ವಿಶ್ವ ಶಾಂತಿಗೆ ಮಹತ್ವದ ದಿನ ಅಂತ ಟ್ರಂಪ್ ಬಣ್ಣಿಸ್ತಾ ಇರುವಂತದ್ದು. ಹಾರ್ಮೋಜ್ ಜಲಸಂಧಿಯಲ್ಲಿ ಸಂಚಾರ ಹೆಚ್ಚಳಕ್ಕೆ ಸಹಾಯ ಆಗುತ್ತೆ. ಹಾರ್ಮೋಜ್ ವಿಚಾರದಲ್ಲಿ ಸಾಕಷ್ಟು ಸಕಾರಾತ್ಮಕ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗುತ್ತೆ. ಇದರಿಂದಾಗಿ ದೊಡ್ಡ ಮೊತ್ತದ ಹಣವನ್ನ ಗಳಿಸಬಹುದು. ಇರಾನ್ ಪುನರ್ ನಿರ್ಮಾಣ ಪ್ರಕ್ರಿಯೆಯನ್ನ ಪ್ರಾರಂಭಿಸಬಹುದು ಅಂತ ಹೇಳ್ತಾ ಇರುವಂತದ್ದು. ಎಲ್ಲಾ ರೀತಿಯ ಸರಬರಾಜು ಸಂಚಾರಕ್ಕೆ ನಮ್ಮ ಸಹಕಾರ ಇದೆ ಅಂತ ಹೇಳ್ತಿದ್ದಾರೆ ಟ್ರಂಪ್. ಮಧ್ಯಪ್ರಾಚ್ಯದ ಸುವರ್ಣ ಯುಗ ಆಗಬಹುದು ಅಂತ ಹೇಳ್ತಾ ಇರುವಂತದ್ದು. 40 ದಿನಗಳ ನಂತರ ಡೆಡ್ಲೈನ್ ಅಂತ ಹೇಳ್ಕೊಂಡು ಬಂದು ಈಗ 5 ದಿನಗಳು ಅಂತ ಹೇಳಿ ನಂತರದಲ್ಲಿ ಈಗ ಮತ್ತೆ ಯುದ್ಧದ ಭೀತಿಯನ್ನ ಹುಟ್ಟಿಸಿ ಈಗ 2 ವಾರಗಳ ಬ್ರೇಕ್, ಯಾವುದೇ ರೀತಿಯಾದಂತಹ ದಾಳಿ ಪ್ರತಿದಾಳಿಯನ್ನ ನಡೆಸೋ ಹಾಗಿಲ್ಲ ಅಂತ ಟ್ರಂಪ್ ಹೇಳ್ತಾ ಇರುವಂತದ್ದು. ಹಾರ್ಮೋಜ್ ಜಲಸಂಧಿಯಲ್ಲಿ ಸಂಚಾರವನ್ನ ಹೆಚ್ಚಳ ಮಾಡೋದಕ್ಕೆ ಈ ವಿರಾಮ ಸಹಾಯ ಆಗುತ್ತೆ. ಇನ್ನು ಹಾರ್ಮೋಜ್ ವಿಚಾರದಲ್ಲಿ ಸಾಕಷ್ಟು ಪಾಸಿಟಿವ್ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಇದರಿಂದ ದೊಡ್ಡ ಮೊತ್ತದ ಹಣವನ್ನ ಗಳಿಸಬಹುದು ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಹೇಳ್ತಾರೆ ಇರಾನ್ ಪುನರ್ ನಿರ್ಮಾಣ ಪ್ರಕ್ರಿಯೆಯನ್ನ ಪ್ರಾರಂಭಿಸಬಹುದು ಅಂತ. ಈಗ ಕದನ ವಿರಾಮವನ್ನ ಘೋಷಣೆ ಮಾಡಿದ ನಂತರದಲ್ಲಿ ಇರಾನ್ ಕೂಡ ಕೆಲವೊಂದಷ್ಟು ಷರತ್ತುಗಳನ್ನ ಟ್ರಂಪ್ ಮುಂದಿಡ್ತಾರೆ. ಆ ಷರತ್ತುಗಳಿಗೆ ಒಪ್ಪಿಕೊಂಡ್ರೆ ನಾವು ಕೂಡ ರೆಡಿ ಇದ್ದೀವಿ ಕದನ ವಿರಾಮಕ್ಕೆ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಈಗ ಇರಾನ್ ಕೂಡ ಒಂದು ರೀತಿ ಒಪ್ಪಿಕೊಂಡಿದೆ. ಹಾರ್ಮೋಜ್ ಜಲಸಂಧಿಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಂಥದ್ದು ಇರಾನ್. ಯಾವುದೇ ರೀತಿಯಾದಂಥ ಈ ಮಿತ್ರ ರಾಷ್ಟ್ರಗಳನ್ನ ಹೊರತುಪಡಿಸಿ ಇನ್ನು 2 ವಾರಗಳಿಗೆ ಸದ್ಯಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂಥದ್ದು. ಏಪ್ರಿಲ್ 10ರಂದು ನಡೀತಾ ಇರುವಂತ ಮತ್ತೊಂದು ಶಾಂತಿಯುತ ಮಾತುಕತೆ ಏನಿದೆ, ಇಸ್ಲಾಮಾಬಾದ್ನಲ್ಲಿ ಮಹತ್ವದ ಶಾಂತಿ ಸಭೆಯನ್ನ ನಡೆಸಲಾಗುತ್ತೆ. ಅಮೆರಿಕ ಮತ್ತೆ ಇರಾನ್ ಮಧ್ಯೆ ಶಾಂತಿಯುತ ಮಾತುಕತೆ ಏಪ್ರಿಲ್ 10ಕ್ಕೆ ನಡೆಯುತ್ತೆ. ಇರಾನ್ ಮುಂದಿಟ್ಟಿರುವಂತಹ 15 ಷರತ್ತುಗಳ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಈ ಷರತ್ತುಗಳಲ್ಲಿ 10 ಷರತ್ತುಗಳಲ್ಲಿ ಏನೇನಿದೆ ಅದು ನನಗೆ ಒಂದು ರೀತಿಯಾಗಿ ಒಪ್ಪಿಗೆ ಇದೆ, ಅದೇನು ನಿರ್ಧಾರ ಅನ್ನೋದನ್ನ ನಾನು ಏಪ್ರಿಲ್ 10ಕ್ಕೆ ತಿಳಿಸ್ತೀನಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಷರತ್ತುಗಳ ಬಗ್ಗೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಂಥದ್ದು. ಅದನ್ನ ನಂಬಿ ಈಗ ಇರಾನ್ ಕದನ ವಿರಾಮವನ್ನ ಒಪ್ಕೊಂಡಿದೆ. ಈ ಕಡೆ ಇಸ್ರೇಲ್ ಕೂಡ ಶ್ಲಾಘಿಸಿದ್ದಂಥದ್ದು, ಕದನ ವಿರಾಮಕ್ಕೆ ನಮಗೂ ಕೂಡ ಒಪ್ಪಿಗೆ ಇದೆ ಅಂತ. ಆದ್ರೆ ಈಗ ಇರಾನ್ ಒಂದ್ ರೀತಿಯಾಗಿ ಮುಸ್ತಫಾ ಖಮೇನಿ ಹೇಳ್ತಾನೆ, ಯಾವುದೇ ರೀತಿಯಾಗಿ ದಾಳಿಯನ್ನ ಮಾಡೋ ಹಾಗಿಲ್ಲ, ದಾಳಿ ಪ್ರತಿದಾಳಿ ನಡೆಯಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು. ಹಾಗೇನೆ ಇರಾನ್ಗೆ ಒಂದು ರೀತಿಯಾಗಿ ನಂಬಿಕೆ ಕಡಿಮೆ ಆಗಿದೆ ಅಮೆರಿಕ ಮೇಲೆ. ಪ್ರತಿ ಸಲ ಯುದ್ಧಗಳನ್ನ ಮಾಡ್ತಾ ಬಂದಾಗ ಕದನ ವಿರಾಮ ಅಂತ ಹೇಳೋದು ಮತ್ತೆ ರಿಲ್ಯಾಕ್ಸ್ ಮೋಡ್ನಲ್ಲಿ ಇರುವಂತ ಯಾರು ದ್ವೇಷಿ ಇರ್ತಾರೆ ಅವರಿಗೆ ಗೊತ್ತಿಲ್ಲದೆ ಅಟ್ಯಾಕ್ ಮಾಡುವಂಥದ್ದು ಟ್ರಂಪ್ನ ಹುಚ್ಚಾಟ ಅಂತ ಹೇಳ್ಬೋದು. ಇದೇನಾದ್ರೂ ಈ ಬಾರಿ ನಡೆದ್ರೆ ನಿಮ್ಮ ದಾಳಿಗೆ ನಾವು ಪ್ರತಿದಾಳಿಯನ್ನ ಸಾಕಷ್ಟು ತೀವ್ರವಾಗಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಮುಸ್ತಫಾ ಖಮೇನಿ ನೀಡ್ತಾರೆ.